ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲಿಮ್ಸ್ ಅಲ್ಲಿ ಚಾಪ್ಟರ್ ನಂಬರ್ 5 ಡೆಸಿಮಲ್ಸ್ ಅಥವಾ ಕನ್ನಡದಲ್ಲಿ ದಶಮಾಂಶಗಳು. ಈ ಚಾಪ್ಟರ್ ಮೇಲೆ ಆಲ್ರೆಡಿ 90 ಲೆಕ್ಕಗಳನ್ನ ಸಾಲ್ವ್ ಮಾಡಿಸಿದ್ದೀನಿ. ಆಯ್ತಾ, ಆಲ್ರೆಡಿ 90 ಲೆಕ್ಕಗಳನ್ನ ಸಾಲ್ವ್ ಮಾಡಿಸಿದ್ದೀನಿ. ಈಗ ಒಂದು 25 ಯೂನಿಟ್ ಟೆಸ್ಟ್ ಅಂತ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಆಯ್ತಾ, ಈ 25 ಕ್ವಶನ್ ಏನಿದೆ ಇದನ್ನ ನೀವು ಎಕ್ಸಾಮ್ ತರ ತಗೋಬೇಕು. ಆಫ್ಲೈನ್ ಆದ್ರೆ PDF ನೋಟ್ಸ್ ಅಲ್ಲಿ ಪ್ರಿಂಟ್ಔಟ್ ತಗೊಂಡು ಎಕ್ಸಾಮ್ ತರ ಅಟೆಂಡ್ ಮಾಡಿ 25 ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಬಂತು ಅಂದ್ಬಿಟ್ಟು ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಕಸ್ಮಾತ್ ನಿಮ್ಮ ಹತ್ರ PDF ನೋಟ್ಸ್ ಇಲ್ಲ, ನೀವು ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ತೀನಿ ಅಂದ್ರೆ ಅದಕ್ಕೂ ಒಂದು ಆಪ್ಷನ್ ಇದೆ. ಕ್ವಶನ್ ನೋಡ್ಕೊಳ್ಳಿ. ಆಯ್ತಾ, ಕ್ವಶನ್ ಡಿಸ್ಪ್ಲೇ ಆಗ್ತಾ ಇದೆ, ಕ್ವಶನ್ ನೋಡ್ಕೊಳ್ಳಿ, ಪಾಸ್ ಮಾಡ್ಬಿಟ್ಟು ಕ್ವಶನ್ಗೆ ಆನ್ಸರ್ ಮಾಡಾದ್ಮೇಲೆ ವಿಡಿಯೋನ ಪ್ಲೇ ಮಾಡ್ಬಿಟ್ಟು ಕ್ರಾಸ್ ಚೆಕ್ ಮಾಡಿ ಸೊಲ್ಯೂಷನ್ ಎರಡು ಸರಿ ಇದೆಯಾ ಅಂದ್ಬಿಟ್ಟು. ಈ ರೀತಿ ಆನ್ಲೈನ್ ಟೆಸ್ಟ್ ತಗೊಂಡು ನೀವು 25 ಕ್ವಶನ್ನ ಎಕ್ಸಾಮ್ ತರ ತಗೋಬಹುದು. ಆಮೇಲೆ ಫೈನಲ್ ಆಗಿ ಏನ್ ಮಾಡಿ ಅಂದ್ರೆ ಕಾಮೆಂಟ್ ಬಾಕ್ಸ್ ಹಾಕಿ 25 ಕ್ವಶನ್ಗೆ ಎಷ್ಟು ಕರೆಕ್ಟ್ ಆನ್ಸರ್ ಮಾಡಿದೀರಾ ಅಂತ. ನನಗೊಂದು ರಫ್ ಐಡಿಯಾ ಬರುತ್ತೆ, ಮಕ್ಕಳು ಯಾವ್ಯಾವ ರೀತಿ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕಲ್ಲಿ ಯಾವ್ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಆನ್ಲೈನ್ ಕೋಚಿಂಗ್ ಅಂತ ನನಗೂ ಒಂದು ರಫ್ ಐಡಿಯಾ ಬರುತ್ತೆ. ಮತ್ತೆ ಇನ್ನೊಂದೇನು ಅಂದ್ರೆ 25 ಕ್ವಶನ್ ಏನ್ ಸಾಲ್ವ್ ಮಾಡಿಸ್ತಾ ಇದ್ದೀನಿ, ಇದು 25 ಕ್ವಶನ್ ಲಾಸ್ಟ್ ಒಂದು 7-8 ವರ್ಷದಿಂದ ಡೆಸಿಮಲ್ ಚಾಪ್ಟರ್ ಮೇಲೆ ಕೇಳಿರೋ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಅರ್ಥ ಆಗ್ತದ? ಈ ಕಂಪ್ಲೀಟ್ 25 ಕ್ವಶನ್ ಏನು ನಾನು ಸಾಲ್ವ್ ಮಾಡಿಸ್ತಾ ಇದ್ದೀನಿ ಅಥವಾ ಏನು ಯೂನಿಟ್ ಟೆಸ್ಟ್ ಅಂತ ಕೊಟ್ಟಿದ್ದೀನಿ, ಕಳೆದ 7-8 ವರ್ಷಗಳಿಂದ ಡೆಸಿಮಲ್ ಚಾಪ್ಟರ್ ಇದೆಯಲ್ಲ ಅದ್ರ ಮೇಲೆ ಕೇಳಿರೋ ಪ್ರೀವಿಯಸ್ ಇಯರ್ ಕ್ವಶನ್. ಆಯ್ತಾ, ಅಂದ್ರೆ ನೀವು 3ನೇ ಕ್ಲಾಸ್ ಅಥವಾ 4ನೇ ಕ್ಲಾಸ್ ಲೆವೆಲ್ ಅಲ್ಲೇ ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡಿಸ್ತಾ ಇದ್ದೀರಾ. ಆಯ್ತಾ, 3ನೇ ಕ್ಲಾಸಲ್ಲಿ ಓದ್ತಾ ಇರ್ಬೋದು, ಅದು 4ನೇ ಕ್ಲಾಸಲ್ಲಿ ಓದ್ತಾ ಇರ್ಬೋದು. ನೀವು ನೀವು ಈ ಟೈಮಲ್ಲೇ ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡ್ಕೊಂಡು ಅದಕ್ಕೂ ರೆಡಿ ಆಗ್ತಾ ಇದ್ದೀರಾ ಅಂತ ಇದ್ರ ಅರ್ಥ. ಆಯ್ತಾ, ಈಗ ನೋಡಿ ಫಸ್ಟ್ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ಏನಿದೆ, ಕ್ವಶನ್ ನಂಬರ್ 91 ಅಂತ ಹಾಕಿದ್ದೀನಿ. ಅಥವಾ ನೀವೇನಾರ ಯೂನಿಟ್ ಟೆಸ್ಟ್ ಏನಾರ ಪೇಪರ್ ಇದ್ರೆ ಅದು ಕ್ವಶನ್ ನಂಬರ್ 1 ಆಗುತ್ತೆ. ನೋಡಿ 4.239 ನ 0.9 ಇಂದ ಡಿವೈಡ್ ಮಾಡಿ ಅಂತ ಕೇಳಿದ್ದೀನಿ. ಆಯ್ತಾ, ಇದು ಯಾವಾಗ ಕೇಳಿರೋದು? ಜನವರಿ 2023 ನವೋದಯ ಎಕ್ಸಾಮ್ ಅಲ್ಲಿ ಕೇಳಿದ್ದೇನೆ. ಆಯ್ತಾ, ಯಾವ ರೀತಿ ಮಾಡ್ತೀರಾ ನೋಡಿ, 1 2 3 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ. 1 2 3 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ. ಕೆಳಗಡೆ 1 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ. ಒಂದು ಚುಕ್ಕಿ ಕ್ಯಾನ್ಸಲ್ ಆಗುತ್ತೆ, 2 ಚುಕ್ಕಿ ಉಳ್ಕೊಳ್ಳುತ್ತೆ. ಆಯ್ತಾ, ಇದನ್ನ ಡೈರೆಕ್ಟ್ ಆಗಿ ನೀವು 4239 ಡಿವೈಡೆಡ್ ಬೈ 9 ಅಂತ ಬರ್ಕೋಬಹುದು. 9 ಅಂತ ಬರ್ಕೊಂಡು ಡಿವೈಡ್ ಮಾಡಿದ್ದೀನಿ. ಮಾಮೂಲಿ ಗೊತ್ತಲ್ಲ ಡಿವೈಡ್ ಮಾಡೋದು. 9 ಇಂದ 4239 ನ ಡಿವೈಡ್ ಮಾಡಿದ್ರೆ ಏನ್ ಬರುತ್ತೆ ಅಂದ್ರೆ ನಿಮ್ಗೆ 471 ಅಂತ ಬರುತ್ತೆ. 471 ಅಂತ ಬರುತ್ತೆ ಡಿವೈಡ್ ಮಾಡಿದ್ರೆ. ಪುನಃ ಇಲ್ಲ 2 ಡೆಸಿಮಲ್ ಪಾಯಿಂಟ್ ಇದೆಯಲ್ಲ, ಈ ಡೆಸಿಮಲ್ ಪಾಯಿಂಟ್ ನ ಹಾಕಿ. 2 ಡೆಸಿಮಲ್ ಪಾಯಿಂಟ್ ಇದೆ, 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಹಾಕಿ. 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಹಾಕಿ. ಆಯ್ತಾ, ಆನ್ಸರ್ ಏನ್ ಬರುತ್ತೆ? 4.71. ಆನ್ಸರ್ 4.71. ಆನ್ಸರ್ ಕ್ವಶನ್ ನಂಬರ್ 91ಗೆ ಆನ್ಸರ್ ಬಿ ಆಗುತ್ತೆ. ಕ್ವಶನ್ ನಂಬರ್ 92 ನೋಡಿ. ಕ್ವಶನ್ ನಂಬರ್ 92 ನ 2022 ಜನವರಿ ಫೈನಲ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ. ಆಯ್ತಾ, ಏನ್ ಕೇಳಿದ್ದೇನೆ ಅಂದ್ರೆ 0.0725 ನ ಸಿಂಪ್ಲೆಸ್ಟ್ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಿ ಅಂತ ಕೇಳಿದ್ರೆ. ಆಯ್ತಾ, 0.0725 ನ ಸಿಂಪ್ಲೆಸ್ಟ್ ಫ್ರಾಕ್ಷನ್ ಫಾರ್ಮ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ರೆ, ಕನ್ನಡದಲ್ಲಿ ಸರಳ ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಅಂತ ಕೊಟ್ಟಿದ್ದಾನೆ. ಯಾವ ರೀತಿ ಮಾಡ್ತೀರಾ? ನಾವೆಲ್ಲ ಗೊತ್ತಿದೆ. 725 ನ ಡೆಸಿಮಲ್ ಪಾಯಿಂಟ್ ತೆಗೆದ್ರೆ 1 2 3 4 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ. ಮೇಲ್ಗಡೆ ಡೆಸಿಮಲ್ ಪಾಯಿಂಟ್ ತಗೊಂಡ್ರೆ ಕೆಳಗಡೆ 0 ಹಾಕೋತೀವಿ. 1 2 3 4 1 2 3 4 4 ಡಿಜಿಟ್ ಆದ್ಮೇಲೆ 4 ಅಂಕಿ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ. ಮೇಲ್ಗಡೆ ಚುಕ್ಕಿ ತೆಗೆದ್ರೆ ಕೆಳಗಡೆ 4 0 ಹಾಕೋತೀವಿ. ಆಯ್ತಾ, ಈಗ ಇದನ್ನ ಸಿಂಪ್ಲಿಫೈ ಮಾಡಿ. ಆಯ್ತಾ, ಇದು ಫರ್ದರ್ ಸಿಂಪ್ಲಿಫೈ ಮಾಡ್ಬೋದು. ಆಯ್ತಾ, ಸಿಂಪ್ಲಿಫೈ ಮಾಡಿ. ಯಾವ್ದ್ರಿಂದ ಹೋಗುತ್ತೆ? 25 ಇಂದ ಹೋಗುತ್ತೆ. ಆಯ್ತಾ, ನೋಡಿ ಇದನ್ನ ಡಿವೈಡ್ ಮಾಡ್ಬೋದು. ನ್ಯೂಮರೇಟರ್ ಡಿನಾಮಿನೇಟರ್ನ 25 ಇಂದ ಡಿವೈಡ್ ಮಾಡ್ಬೋದು. ಇದು ಡಿವೈಡ್ ಆಗುತ್ತೆ 25 ಇಂದ. ನೋಡಿ 25 4s 100. ಪಕ್ಕ 2 0 ಇದೆ, 2 0 ಹಾಕೊಳ್ಳಿ. ಇದನ್ನ 725 ಇಂದ 25 ಇಂದ ಡಿವೈಡ್ ಮಾಡಿದ್ರೆ 29 ಬರುತ್ತೆ. 29 ಬೇಕು ಅಂದ್ರೆ ಈ ರೀತಿ ಸಾಲ್ವ್ ಮಾಡ್ಕೊಳ್ಳಿ. 25 ಇಂದ 725 ನ ಡಿವೈಡ್ ಮಾಡಿ ನಿಮಗೆ ಏನ್ ಬರುತ್ತೆ? ಕೋಶೆಂಟ್ ಅಥವಾ ಭಾಗಲಬ್ಧ 29 ಬರುತ್ತೆ. ಆಯ್ತಾ, ಸೊ ಇದೇನಾಗುತ್ತೆ? 29/400 ಬರುತ್ತೆ ಫೈನಲ್ ಆನ್ಸರ್. ಆಯ್ತಾ, ಇದನ್ನ ಅಳಿಸಿದ್ರೆ ಇದನ್ನ ಮಾಡಿ ಕೂತ್ಕೊಂಡು ನೀವು ಮಾಡ್ಬಿಟ್ಟೆ ಆನ್ಸರ್ ಮಾಡಬೇಕು. ಸುಮ್ಮನೆ ಬೋರ್ಡಲ್ಲಿ ಕಾಪಿ ಮಾಡೋದಲ್ಲ. ಎಕ್ಸಾಮ್ ತರ ತಗೊಂಡು
ಮಾಡಿ ನಿಮಗೆ ಫೈನಲ್ ಆನ್ಸರ್ ಏನು ಬರುತ್ತೆ 29/400 ಬರುತ್ತೆ. 29/400 ಆಪ್ಷನ್ ಏನು ಬರುತ್ತೆ, ಇದಕ್ಕೂ ಆಪ್ಷನ್ ಬಿ. ಕ್ವಶನ್ ನಂಬರ್ 93 ನೋಡಿ. ಕ್ವಶನ್ ನಂಬರ್ 93 ಅಲ್ಲಿ 154 ಇಂಟು 18 ಅಂತ ಇದೆ. 154 ಇಂಟು 18 ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಈ ಆನ್ಸರ್ ಬರುತ್ತಂತೆ, ಆಯ್ತಾ. ಅದೇ ರೀತಿ 27.72 ನ 1.8 ಇಂದ ಡಿವೈಡ್ ಮಾಡಿದ್ರೆ ಏನ್ ಆನ್ಸರ್ ಬರುತ್ತೆ ಅಂತ ಕೇಳಿದ್ದೀನಿ, ಆಯ್ತಾ. ಇದನ್ನ ಎರಡು ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ಬೋದು. ಫಸ್ಟ್ ಒಂದು ಲಾಜಿಕಲ್ ಆಗಿ ಸಾಲ್ವ್ ಮಾಡ್ತೀನಿ, ಇನ್ನೊಂದು ಡೈರೆಕ್ಟ್ ಮೆಥಡ್ ಯೂಸ್ ಮಾಡ್ತೀನಿ, ಆಯ್ತಾ. ಎರಡನ್ನು ಕೇರ್ಫುಲ್ ಆಗಿ ವಾಚ್ ಮಾಡಿ. ಫಸ್ಟ್ ಏನ್ ಮಾಡಿ, ಇದ್ರಲ್ಲಿ ಆಲ್ರೆಡಿ ಆನ್ಸರ್ ಕೊಟ್ಟಿದ್ದಾನೆ, ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಈ ಆನ್ಸರ್ ಬರುತ್ತಂತೆ. ಅದನ್ನ ಈ ಫಾರ್ಮ್ಯಾಟ್ ತಗೊಬನ್ನಿ, ಆಯ್ತಾ. ಫಸ್ಟ್ ಇದನ್ನ ನೀಟಾಗಿ ಬರ್ಕೊಳ್ಳಿ. ಇದನ್ನ 27.72 ಡಿವೈಡೆಡ್ ಬೈ 1.8, ಆಯ್ತಾ. ಈ ರೀತಿ ನೀಟಾಗಿ ಬರ್ಕೊಳ್ಳಿ. ಸೊ ಇದೆಯಲ್ಲ, ಇದನ್ನ ಈ ರೀತಿ ಈ ಫಾರ್ಮೆಟ್ಗೆ ತಗೊಬನ್ನಿ, ಆಯ್ತಾ. ಹೆಂಗ್ ತಗೊಬರ್ತೀರಾ ನೋಡಿ. 154 ಇಲ್ಲೇ ಇರುತ್ತೆ, 154 ಇಲ್ಲೇ ಇರುತ್ತೆ. 2772 18 ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದ್ರೆ ಡಿವೈಡ್ ಆಗುತ್ತೆ, 18 ಡಿನಾಮಿನೇಟರ್ ಬರುತ್ತೆ, ಆಯ್ತಾ. ನೋಡಿ ಸೇಮ್ ಫಾರ್ಮೆಟ್ ಅಲ್ಲಿ ಇದೆ, ಆಯ್ತಾ. ಸೇಮ್ ಫಾರ್ಮೆಟ್ ಆಗಿ ಬಂದಿದೆ. ಈಗ ಡೆಸಿಮಲ್ ಪಾಯಿಂಟ್ ಹಾಕಿಲಿ. 2 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ, ಇಲ್ಲಿ 1 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ, ಡೆಸಿಮಲ್ ಪಾಯಿಂಟ್ ಹಾಕಿ, ಆಯ್ತಾ. ಇದು 154 ಹಂಗೆ ಇರುತ್ತೆ, 154 ಹಂಗೆ ಇರುತ್ತೆ. ಇಲ್ಲಿ 277218 ನೋಡಿ. 2 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಹಾಕ್ತಾ ಇದ್ದೀನಿ. 2 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್, 2 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಆಗ್ತಾ ಇದ್ರೆ ಇದನ್ನ 100 ಇಂದ ಮಲ್ಟಿಪ್ಲೈ ಮಾಡಿ, ಆಯ್ತಾ. ನೀವೇನಾರ ಡೆಸಿಮಲ್ ಪಾಯಿಂಟ್ ನ ಆಡ್ ಮಾಡ್ತಾ ಇದ್ರೆ 100 ಇಂದ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ 2 ಡಿಜಿಟ್ ಇದೆ, 2 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ನ ಆಡ್ ಮಾಡ್ತಾ ಇದ್ದೀರಾ, ಅದಕ್ಕೆ 2 0. ಅರ್ಥ ಆಯ್ತಾ. ಇಲ್ಲಿ ನೋಡಿ, 1 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್, 1 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಆಗ್ತಾ ಇದ್ದೀನಿ. ಸೊ ಇದನ್ನ 10 ಇಂದ ಮಲ್ಟಿಪ್ಲೈ ಮಾಡಿ, ಆಯ್ತಾ. ಇಲ್ಲಿ ಡೆಸಿಮಲ್ ಪಾಯಿಂಟ್ ನ ಆಡ್ ಮಾಡ್ತಾ ಇದ್ದೀರಾ, ಡೆಸಿಮಲ್ ಪಾಯಿಂಟ್ ನ ಆಡ್ ಮಾಡಿದ್ರೆ 10 ಇಂದ ಮಲ್ಟಿಪ್ಲೈ ಮಾಡಿ. 1 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ, ಅದಕ್ಕೆ 1 0. 2 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ, 2 0, ಆಯ್ತಾ. ಈಗ ಏನ್ ಮಾಡಿ, ಸಿಂಪ್ಲಿಫೈ ಮಾಡಿ. 1 0 1 0 ಡಮಾರ್ ಆಗುತ್ತೆ, 1 0 1 0 ಡಮಾರ್ ಆಗುತ್ತೆ. ಇದೇನಾಗುತ್ತೆ, 154 ಈಕ್ವಲ್ ಟು 27.72 ಡಿವೈಡೆಡ್ ಬೈ 1.8 ಆಗುತ್ತೆ. ಈ 10 ಇದೆಯಲ್ಲ, ಇಲ್ಲಿ 10 ಉಳ್ಕೋತಲ್ಲ, ಈ 10 ನ ಇಲ್ಲಿ ಡಿನಾಮಿನೇಟರ್ ಹಾಕೋಬಹುದು, ಆಯ್ತಾ. ಕ್ರಾಸ್ ಮಲ್ಟಿಪ್ಲಿಕೇಶನ್ 10 ಡಿವೈಡ್ ಆಗುತ್ತೆ, ಆಯ್ತಾ. ಹೀಗೆ ಸಿಂಪ್ಲಿಫೈ ಮಾಡಿದ್ದೀನ. 27.72 ಡಿವೈಡೆಡ್ ಬೈ 1.8. 154 10 ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, 15.4 ಆಗುತ್ತೆ, ಆಯ್ತಾ. ಕಾಣಿಸ್ತಾ ಇದೆಯಾ, 5 ಚಿಕ್ಕಾಗೋಯ್ತು, 15.4 ಆಗುತ್ತೆ, ಆಯ್ತಾ. ಇದು ನಮಗೆ ಫೈನಲ್ ಆನ್ಸರ್ 15.4 ಇದೆಯಲ್ಲ, ಇದು ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಬಿ ಆಗುತ್ತೆ, ಆಯ್ತಾ. ನೋಡಿ ಇದೇನಾಗುತ್ತೆ, 27.72 ಬೈ 1.8 ಅಂದರೆ 15.4 ಬರುತ್ತೆ, ಆಯ್ತಾ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಬಿ ಬರುತ್ತೆ. ಈಗ ಸೆಕೆಂಡ್ ಮೆಥಡ್ ಅಲ್ಲಿ ಕೊಡ್ತೀನಿ ನೋಡಿ. ಸೆಕೆಂಡ್ ಮೆಥಡ್ ಏನು ಅಂದ್ರೆ, ಆಯ್ತಾ, ಇದಾಗಿದೆ 15.4 ಇದಾಗಿದೆ. ಇದು ನೀಟಾಗಿ ಬರ್ಕೊಳ್ತೀನಿ, 4 ಕಾಣಿಸ್ತಾ ಇಲ್ಲ. 15.4, ಆಯ್ತಾ. ಆಪ್ಷನ್ ಬಿ ಬರುತ್ತೆ, ಆಯ್ತಾ. ಇದನ್ನೆಲ್ಲ ಫಸ್ಟ್ ಕಾಪಿ ಮಾಡ್ಕೊಳ್ಳಿ. ಅದಾದ್ಮೇಲೆ ಸೆಕೆಂಡ್ ಮೆಥಡ್ ಅಲ್ಲಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಈ ಮೆಥಡ್ ಏನಾರ ಫಾಲೋ ಮಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಏನ್ ಮಾಡಿ ಗೊತ್ತಾ, ಏನ್ ಮಾಡಿ ಅಂದ್ರೆ ಈ ಮೆಥಡ್ ಏನಾರ ಸಾಲ್ವ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದ್ರೆ ನೀವು ಕ್ವಶನ್ ಈ ರೀತಿ ಇದೆ, ಇವೆರಡನ್ನು ಮಲ್ಟಿಪ್ಲೈ ಮಾಡ್ಬಿಟ್ಟು ಇದನ್ನ ಆನ್ಸರ್ ಕೊಟ್ಟಿದ್ದಾನೆ, ಆಯ್ತಾ. ಈ ನಂಬರ್ನ ಈ ನಂಬರಿಂದ ಡಿವೈಡ್ ಮಾಡಿದ್ರೆ ಏನ್ ಆನ್ಸರ್ ಬರುತ್ತೆ ಅಂತ ಕೇಳಿದ್ದಾನೆ, ಆಯ್ತಾ. ಜಸ್ಟ್ ಡಿವೈಡ್ ಮಾಡಿ ನೀವು. 27.72 ಡಿವೈಡೆಡ್ ಬೈ 1.8 ಅಂತ ಡಿವೈಡ್ ಮಾಡಿ, ಆಯ್ತಾ. ಇದನ್ನ ಡೈರೆಕ್ಟ್ ಡಿವಿಷನ್ ಮಾಡಿ, ಯಾವ ಲಾಜಿಕ್ ಏನು ಯೂಸ್ ಮಾಡೋಕೆ ಹೋಗ್ಬಿಡಿ, ಇದನ್ನ ಡೈರೆಕ್ಟ್ ಡಿವೈಡ್ ಮಾಡಿ, ಆಯ್ತಾ. ಇಲ್ಲಿ ನೋಡಿ, 2 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ, 2 ಚಿಕ್ಕಿ. 1 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ, 1 ಚಿಕ್ಕಿ. 1 ಚುಕ್ಕಿ ಕ್ಯಾನ್ಸಲ್ ಆಗುತ್ತೆ, ಒಂದೇ ಒಂದು ಡೆಸಿಮಲ್ ಪಾಯಿಂಟ್ ಉಳ್ಕೊಳ್ಳುತ್ತೆ, ಆಯ್ತಾ. ಈಗ ಡೆಸಿಮಲ್ ಪಾಯಿಂಟ್ ತೆಗಿರಿ, 2772 ಡಿವೈಡೆಡ್ ಬೈ 80, ಆಯ್ತಾ. ಇದನ್ನ ಡಿವೈಡ್ ಮಾಡಿ, ಮಾಮೂಲಿ ಡಿವಿಷನ್ ಗೊತ್ತಲ್ಲ, 18 ಇಂದ 2772 ಡಿವೈಡ್ ಮಾಡಿ. ಡಿವೈಡ್ ಮಾಡೋರು ಏನ್ ಬರುತ್ತೆ ನಮಗೆ, 154 ಬರುತ್ತೆ,
ಇದನ್ನು ಡಿವೈಡ್ ಮಾಡಿದ್ರೆ 154 ಬರುತ್ತೆ. 154 ಡೆಸಿಮಲ್ ಪಾಯಿಂಟ್ ಇದೆಯಲ್ಲ, ಡೆಸಿಮಲ್ ಪಾಯಿಂಟ್ನ ಹಾಕಬೇಕು. ಹೆಂಗೆ ಹಾಕ್ತೀರಾ? 1 ಡೆಸಿಮಲ್ ಪಾಯಿಂಟ್ ಇದೆ, 1 ಡೆಸಿಮಲ್ ಪಾಯಿಂಟಿಂದ 1 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್. ಈ ರೀತಿ ನೀವು ಡೈರೆಕ್ಟಾಗಿ ಬೇಕಾದ್ರೆ ಸಾಲ್ವ್ ಮಾಡ್ಬೋದು, ಆಯಿತಾ? ಆಗಲೂ ಆನ್ಸರ್ ಸೇಮ್ ಬರುತ್ತೆ, 15.4. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ, ಆಯಿತಾ? ಸಾಮಾನ್ಯವಾಗಿ ಎರಡೂ ಮೆಥಡ್ ಕಲ್ತೀರಿ. ಇನ್ನು 3ನೇ ಕ್ಲಾಸ್ ಅಥವಾ 4ನೇ ಕ್ಲಾಸ್ ಮಕ್ಕಳಾಗಿರ್ತೀರ, ಎರಡೂ ಮೆಥಡ್ ಕಲ್ತ್ಕೊಳ್ಳಿ. ಎರಡೂ ಮೆಥಡ್ ಕಲ್ತ್ಕೊಂಡಿದ್ದೀರ ಅಂದರೆ ನೀವು ಒಂದ್ಸಲ ಟೀಚರ್ ಲೆವೆಲ್ ಹೊರಟೋಗಿರ್ತೀರ. ಅದಕ್ಕೋಸ್ಕರ ಎರಡೂ ಮೆಥಡು ಕಲ್ತ್ಕೊಳ್ಳಿ. ಕ್ವಶನ್ ನಂಬರ್ 94 ನೋಡಿ. ಕ್ವಶನ್ ನಂಬರ್ 94ನ 2021 ಜನವರಿ ಫೈನಲ್ ಎಕ್ಸಾಮಲ್ಲಿ ಕೇಳಿದರೆ, ಆಯಿತಾ? ಏನು ಕೊಟ್ಟಿದ್ದಾನೆ? ಒಂದು ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಬಿಟ್ಟು ಇದನ್ನು ಡೆಸಿಮಲ್ ಫಾರ್ಮ್ಗೆ ಕನ್ವರ್ಟ್ ಮಾಡುವಂತ ಕೇಳಿದ್ದಾನೆ, ಆಯಿತಾ? ಇದನ್ನು ಅಷ್ಟೇ ಎರಡು ಮೆಥಡಲ್ಲಿ ಸಾಲ್ವ್ ಮಾಡ್ತೀನಿ. ನೀವು ಎರಡು ಮೆಥಡ್ ರೆಡಿ ಇರಿ. ಯಾವ ರೀತಿ ಕನ್ವರ್ಟ್ ಮಾಡ್ತೀರಾ ನೋಡಿ, ಗೊತ್ತಿದೆ. 16 ಅಂತ ಬರ್ಕೋತೀನಿ ಡಿನಾಮಿನೇಟರ್, ಆಮೇಲೆ ಇವೆರಡನ್ನು ಮಲ್ಟಿಪ್ಲೈ ಮಾಡ್ತೀನಿ. 12 × 16, 12 × 16 ಅಂದರೆ 12 × 16. ಅದಾದಮೇಲೆ +1ನ ಆ್ಯಡ್ ಮಾಡ್ತೀನಿ, 192 ಏನೋ ಬರುತ್ತೆ. 12 × 16 ಅಂದರೆ 192 ಬರುತ್ತೆ. 12 × 16 192 ಬರುತ್ತೆ, +1 ಬರುತ್ತೆ. ಇದೇನಾಗುತ್ತೆ? 193/16 ಆಗುತ್ತೆ, ಆಯಿತಾ? ಇದನ್ನು ಡಿವೈಡ್ ಮಾಡಿದ್ರೆ 193ನ 16ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಗೊತ್ತಾ? ನಿಮಗೆ 12.0625 ಬರುತ್ತೆ. 12.0625 ಬರುತ್ತೆ, ಆಯಿತಾ? ಇದು ಆಪ್ಷನ್ ಏನು ಬರುತ್ತೆ? ನಿಮಗೆ ಆಪ್ಷನ್ ಸಿ ಬರುತ್ತೆ. ಇದು ಒಂದು ಮೆಥಡು. ಇದನ್ನೇ ಇನ್ನೊಂದು ಮೆಥಡಲ್ಲಿ ಯಾವ ರೀತಿ ಮಾಡ್ತೀರಾ ಅಂದರೆ ನೋಡಿ, ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಮಾಡಿ. ಈ 12 × 1/16 ಇದೆಯಲ್ಲ, ಇದನ್ನು 12 + 1/16 ಅಂತ ಬರ್ಕೋತೀನಿ, ಆಯಿತಾ? 12 × 1/16ನ 12 + 1/16 ಅಂತ ಬರ್ಕೋತೀನಿ. ಮತ್ತು ಇದನ್ನು 16ಇಂದ 1ನ ಡಿವೈಡ್ ಮಾಡ್ತೀನಿ. ಗೊತ್ತಲ್ಲ ಡಿವೈಡ್ ಮಾಡೋದು? 16ಇಂದ 1ನ ಡಿವೈಡ್ ಮಾಡ್ತೀನಿ. ಡಿವೈಡ್ ಮಾಡೋಕ್ಕಾಗಲ್ಲ, 0.0 ಅಂತ ಹಾಕೋತೀನಿ. ಪುನಃ ಡಿವೈಡ್ ಮಾಡೋಕ್ಕಾಗಲ್ಲ, ಇನ್ನೊಂದು 0 ಹಾಕೋತೀನಿ, ಇನ್ನೊಂದು 0 ಹಾಕೋತೀನಿ, 100 ಆಯಿತು, ಆಯಿತಾ? ಈಗ ಡಿವೈಡ್ ಮಾಡ್ಬೋದು, ಆಯಿತಾ? 16 5 ಎಷ್ಟಾಗುತ್ತೆ? 16 5 18ನಾ? 16 5 16 × 6, 16 5 ಏನಾಗುತ್ತೆ? 80 ಆಗುತ್ತೆ. 16 5 80 ಆಗುತ್ತೆ. 16 6 96 ಆಗುತ್ತೆ. 16 6 80, 80 + 6 96 ಆಗುತ್ತೆ, 96 ಆಗುತ್ತೆ, ಆಯಿತಾ? ಈ ರೀತಿ ಸಾಲ್ವ್ ಮಾಡ್ಕೊ ಬನ್ನಿ ನೀವು, ಆಯಿತಾ? 16ಇಂದ 1 ಡಿವೈಡ್ ಮಾಡಿದ್ರೆ ನಿಮಗೆ 0.0625 ಬರುತ್ತೆ. 0.0625 ಬರುತ್ತೆ. ಜಸ್ಟ್ ಆ್ಯಡ್ ಮಾಡಿದ್ದೀನಿ, ಆ್ಯಡ್ ಮಾಡಿದ್ರೆ ನಿಮಗೆ 12.0625 ಬರುತ್ತೆ. 12.0625 ಬರುತ್ತೆ, ಆಯಿತಾ? ಈಗಲೂ ಆಪ್ಷನ್ ನೋಡಿದ್ರೆ ಆಪ್ಷನ್ ಸಿ ಬರುತ್ತೆ. ಜಸ್ಟ್ ಡಿವೈಡ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಇದು ಪುನಃ 40 ಬರುತ್ತೆ, ಆಯಿತಾ? 40 ಬರುತ್ತೆ. ಪುನಃ ಇದು ಮಾಡಿ, 16 2s 32 ಆಗುತ್ತೆ. 16 2s 32 ಆಗುತ್ತೆ. ಪುನಃ 8 ಬರುತ್ತೆ, 80 ಆಗುತ್ತೆ. ಪುನಃ 5 ಆಗುತ್ತೆ, ಆಯಿತಾ? 80 ಆಗುತ್ತೆ. ಈ ರೀತಿ ಸಾಲ್ವ್ ಮಾಡೋದು. 0.0625 ಅಂತ ಹಾಕಿ ಸಾಲ್ವ್ ಮಾಡೋದು ನಿಮಗೆ 12.0625 ಬರುತ್ತೆ, ಅಷ್ಟೇ, ಆಯಿತಾ? ಸೊ ಕ್ವಶನ್ ನಂಬರ್ 94ಗೆ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 95 ನೋಡಿ. ಕ್ವಶನ್ ನಂಬರ್ 95ನ 2020 ನವೋದಯ ಫೈನಲ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇದನ್ನು ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದೇನೆ. ಏನು ಬರ್ಕೊಳ್ಳಿ? ಇದನ್ನು ನೀಟಾಗಿ ಬರ್ಕೊಳ್ಳಿ. ನಮಗೆ 0.3 × 0.3, ಆಯಿತಾ? ಇಲ್ಲಿ ನೋಡಿ, ಡೈರೆಕ್ಟಾಗಿ ಮಾಡ್ಬೋದು ನೀವು, ಆದರೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೇಲ್ಗಡೆ 1 ಡಿಜಿಟ್ ಆದ್ಮೇಲೆ ಚುಕ್ಕಿದೆ, 1 ಚುಕ್ಕಿ ಬರ್ಕೊಳ್ಳಿ. 1 ಡಿಜಿಟ್ ಆದಮೇಲೆ ಕೆಳಗಡೆ ನೋಡಿ, 1 ಡಿಜಿಟ್ ಆದ್ಮೇಲೆ ಚುಕ್ಕಿದೆ, 1 ಚುಕ್ಕಿ. ಪುನಃ 1 ಡಿಜಿಟ್ ಆದ್ಮೇಲೆ ಚುಕ್ಕಿದೆ, 1 ಚುಕ್ಕಿ. 1 ಚುಕ್ಕಿ 1 ಚುಕ್ಕಿ ಕ್ಯಾನ್ಸಲ್ ಆಯಿತು. ಡಿನಾಮಿನೇಟರ್ 1 ಚುಕ್ಕಿ ಇಡುವುದಿದೆ, ಆಯಿತಾ? ಡಿನಾಮಿನೇಟರ್ 1 ಚುಕ್ಕಿದೆ, ನೆನ್ಪಿಟ್ಕೊಳ್ಳಿ. ಈಗ ಚುಕ್ಕಿ ತೆಗೆದಾಕು ಬರ್ಕೊಳ್ಳಿ, 9 × 3/3, ಆಯಿತಾ? ಗೊತ್ತಲ್ಲ, ಡೈರೆಕ್ಟಾಗಿ ಮಾಡ್ಬೋದಪ್ಪ ನೀವು. ಗೊತ್ತಾ? 3 3s 3 1s 3 3s 3 3s ಕ್ಯಾನ್ಸಲ್ ಆಗುತ್ತೆ, ಆಯಿತಾ? ಈ ರೀತಿನಾರ ಮಾಡಿ, ಅಥವಾ ಈ ರೀತಿ ಡೈರೆಕ್ಟಾಗಿ ಬೇಕಾದ್ರೆ ಕ್ಯಾನ್ಸಲ್ ಮಾಡಿ, ಅಥವಾ ಮೇಲ್ಗಡೆ 9 ಉಳ್ಕೊಳ್ಳುತ್ತೆ, ಕೆಳಗಡೆ 3 × 3 ಉಳ್ಕೊಳ್ಳುತ್ತೆ. 9/3 × 3 ಅಂದರೆ 9 ಆಗುತ್ತೆ, ಆಯಿತಾ? 9 9 ಕ್ಯಾನ್ಸಲ್ ಆಗುತ್ತೆ, ಮೇಲ್ಗಡೆ 1 ಉಳ್ಕೊಳ್ಳುತ್ತೆ, ಆಯಿತಾ? 9 1s 9 1s. ಕೆಳಗಡೆನೂ ಅಷ್ಟೇ 1 ಅಂತ ಬರ್ಕೋಬೋದು. ಇಲ್ಲಿ ನೋಡಿ,
ಚುಕ್ಕಿ ಇದೆಯಲ್ಲ, ಕೆಳಗಡೆ ಚುಕ್ಕಿ ಇದೆಯಲ್ಲ, ಕೆಳಗಡೆ ಚುಕ್ಕಿ ಹಾಕಿ. 1 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ, ಆಯ್ತಾ. ಕೆಳಗಡೆ ಚುಕ್ಕಿ ಇದೆ, ಚುಕ್ಕಿನ 1 ಡಿಜಿಟ್ ಆದ್ಮೇಲೆ ಹಾಕಿ, ಆಯ್ತಾ. ನೋಡಿ, ಕೆಳಗಡೆ ಚುಕ್ಕಿ ತೆಗೆದ್ರೆ ಮೇಲ್ಗಡೆ ಒಂದು 0 ಆಡ್ ಮಾಡ್ಕೋಬಹುದು. ಕೆಳಗಡೆ ಒಂದು ಚುಕ್ಕಿ ತೆಗೆದ್ರೆ ಮೇಲ್ಗಡೆ ಒಂದು 0 ಆಡ್ ಮಾಡ್ಕೋಬಹುದು. ಕೆಳಗಡೆ ಚುಕ್ಕಿ ತೆಗಿತಾ ಇದ್ದೀರಾ, ಮೇಲ್ಗಡೆ ಒಂದು 0 ಆಡ್ ಮಾಡ್ಕೋತಾ ಇದ್ದೀರಾ. ಆನ್ಸರ್ ಏನು ಬರುತ್ತೆ? ಆನ್ಸರ್ 10. ಆನ್ಸರ್ 10 ಆಪ್ಷನ್ ಡಿ ಬರುತ್ತೆ, ಆಯ್ತಾ. ಆನ್ಸರ್ 10 ಆಪ್ಷನ್ ಡಿ ಬರುತ್ತೆ. ಕ್ವಶನ್ ನಂಬರ್ 96 ನೋಡಿ. ಕ್ವಶನ್ ನಂಬರ್ 96 ನ 2020 ನವೋದಯ ಫೈನಲ್ ಎಕ್ಸಾಮ್ ಅಲ್ಲಿ ಕೇಳಿದರೆ ಮಲ್ಟಿಪ್ಲೈ ಮಾಡ್ಬೇಕಂತೆ, ಆಯ್ತಾ. ನಮ್ಗೆ ಗೊತ್ತಲ್ಲ, ಫಸ್ಟ್ ಏನ್ ಮಾಡಿ, ಚುಕ್ಕಿ ತೆಗೆದಾಕಿ. ಇಲ್ಲಿ 2 ಚುಕ್ಕಿ ಇದೆ, ಆಯ್ತಾ. 1 ಡಿಜಿಟ್ 2 ಡಿಜಿಟ್, ಇಲ್ಲಿ 2 ಚುಕ್ಕಿ ಇದೆ, ಆಯ್ತಾ. ಟೋಟಲ್ ಆಗಿ 4 ಚುಕ್ಕಿ ಇದೆ. 1 2 3 4 ಚುಕ್ಕಿ ಇದೆ. ಚುಕ್ಕಿ ತೆಗೆದಾಕ್ಬಿಟ್ಟು ಮಲ್ಟಿಪ್ಲೈ ಮಾಡಿ. 140 75 ಇಂಟು ಇದು 1 ಆಗುತ್ತೆ ಅಷ್ಟೇನೆ. 14075 ಇಂಟು 1 ಆಗುತ್ತೆ. ಮಲ್ಟಿಪ್ಲೈ ಮಾಡೋದು ಏನಾಗುತ್ತೆ? ಸೇಮ್ ನಿಮ್ಗೆ ಅದೇ ಆನ್ಸರ್ ಬರುತ್ತೆ. 14075 ಬರುತ್ತೆ, 1ರಿಂದ ಮಲ್ಟಿಪ್ಲೈ ಮಾಡಾದ್ಮೇಲೆ, ಆಯ್ತಾ. ಇಲ್ಲಿ ನೋಡಿ 4 ಚುಕ್ಕಿ ಇದೆ. 4 ಚುಕ್ಕಿ ಇದೆ ಅಂದ್ರೆ 4 ಡಿಜಿಟ್ ಆದ್ಮೇಲೆ ಚುಕ್ಕಿ ಹಾಕ್ಬೇಕು. 1 2 3 4 4 ಡಿಜಿಟ್ ಆದ್ಮೇಲೆ ಚುಕ್ಕಿನ ಹಾಕ್ಬೇಕು. ಇದು ಫೈನಲ್ ಆನ್ಸರ್ ನಿಮ್ಗೆ, ಆಯ್ತಾ. ಇದು ಫೈನಲ್ ಆನ್ಸರ್. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 97 ನೋಡಿ. ಕ್ವಶನ್ ನಂಬರ್ 97 ನ 2019 ನವೋದಯ ಮೇನ್ ಎಕ್ಸಾಮ್ ಅಲ್ಲಿ ಕೇಳಿದ್ದೇನೆ. ಈ ರೀತಿ ಕೊಟ್ಬಿಟ್ಟು ಡೆಸಿಮಲ್ ನಂಬರ್ ಅಡಿಷನ್ ಸಬ್ಟ್ರಾಕ್ಷನ್ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದೇನೆ, ಆಯ್ತಾ. ನಾನು ಏನು ಮಾಡ್ತೀನಿ, ಪುನಃ ರಿಅರೇಂಜ್ ಮಾಡ್ಕೋತೀನಿ. ನೀವು ಡೈರೆಕ್ಟ್ ಆಗಿ ಸಾಲ್ವ್ ಮಾಡಿ. ಇದು ಮತ್ತೆ ಇದನ್ನ ಡೈರೆಕ್ಟ್ ಅಡಿಷನ್ ಮಾಡಿ, ಇವೆರಡನ್ನೂ ಅಡಿಷನ್ ಮಾಡಿ, ಪುನಃ ಇವೆರಡನ್ನೂ ಅಡಿಷನ್ ಮಾಡಿಬಿಟ್ಟು ಸಾಲ್ವ್ ಮಾಡಿ, ಆಯ್ತಾ. ನಾನು ಬರ್ಕೋತೀನಿ, ಅದು ಪ್ರಾಕ್ಟೀಸ್ ಅಲ್ಲ. ಒಂದು ಸ್ವಲ್ಪ 3ನೇ ಕ್ಲಾಸ್ ಮಕ್ಕಳು ಒಂದು ಸ್ವಲ್ಪ ನೀಟಾಗಿ ಅರ್ಥ ಆಗಲಿ ಅಂದ್ಬಿಟ್ಟು ಒಂದು ಸ್ಟೆಪ್ ಜಾಸ್ತಿ ಮಾಡ್ತಾ ಇದ್ದೀನಿ. ಇದೇನು ಮಾಡಿ, 2.75 ಪ್ಲಸ್ ಇದೆ 4.75, ಆಯಿತಾ. ನೆಕ್ಸ್ಟು -1.25 -3.80. ಜಸ್ಟ್ ರೀಅರೇಂಜ್ ಮಾಡಿಕೊಂಡೆ. ಈಗ ಇವೆರಡನ್ನೂ ಆ್ಯಡ್ ಮಾಡ್ತೀನಿ, ಆಯಿತಾ. ಯಾವ ರೀತಿ ಆ್ಯಡ್ ಮಾಡ್ತೀನಿ ನೋಡಿ. 2.75 4.75 10 1 15 5 1 ಕ್ಯಾರಿ 4 3 7 7.5 ಬತ್ತು. ಇವೆರಡನ್ನೂ ಆ್ಯಡ್ ಮಾಡಿದ್ರೆ 7.5 ಬತ್ತು. ಮೈನಸ್ ಇದೆ, ಆಮೇಲೆ ಬರ್ಕೊಳ್ತೀನಿ ನೋಡಿ. ಪುನಃ ಇವೆರಡನ್ನೂ ಆ್ಯಡ್ ಮಾಡ್ತೀನಿ. -1.25 -3.80, ಆಯಿತಾ. ನೋಡಿ, ಮೈನಸ್ ಇದ್ರೆ ಆ್ಯಡ್ ಮಾಡಬೇಕು, ಗೊತ್ತಾಯ್ತಾ. ಮೈನಸ್ ಇದ್ರೆ ಆ್ಯಡ್ ಮಾಡಬೇಕು, ಪ್ಲಸ್ ಇದ್ರೆ ಆ್ಯಡ್ ಮಾಡಬೇಕು. ಅದು ನೆನಪಿರಲಿ. 5 8 2 10ಕ್ಕೆ 0 10ಕ್ಕೆ 1 3 2 5 ಆಗುತ್ತೆ. ಇದೇನಾಗುತ್ತೆ? -5.05 ಆಗುತ್ತೆ, ಆಯಿತಾ. ಇವೆರಡನ್ನು ಆ್ಯಡ್ ಮಾಡಿದ್ರೆ -5.05 ಬರುತ್ತೆ, ಆಯಿತಾ. ಈಗ ಇದನ್ನು ಅಳಿಸ್ತೀನಿ. ನೆಕ್ಸ್ಟ್ ಇದರಿಂದ ಇದನ್ನ ಮೈನಸ್ ಮಾಡಿ, ಇದನ್ನ ಮೈನಸ್ ಮಾಡಿದ್ರೆ ಏನು ಬರುತ್ತೆ ನಿಮಗೆ? 2.45 ಬರುತ್ತೆ. ಡೈರೆಕ್ಟ್ ಬರ್ಕೋತೀನಿ, 2.45 ಬರುತ್ತೆ ನಿಮಗೆ ಆನ್ಸರ್. ಇದೆಯಾ ಅಲ್ಲಿ? 2.45 ಅಂತ ಕೊಟ್ಟಿಲ್ಲ ಅವನು, ಆಯಿತಾ. ಇದೊಂದೇ ಹಾಕ್ಬಿಡ್ಲಿ, ಇದು ಮೈನಸ್ ಮಾಡಿಬಿಡ್ತೀನಿ ನೋಡಿ. 7.5 ಅಲ್ಲಿ 5.05 ಮೈನಸ್ ಮಾಡಿದ್ರೆ ಏನು ಬರುತ್ತೆ? 10ರಲ್ಲಿ 5 ಕಳೆದ್ರೆ 5 4 2 ಸೇಮ್ ಬರುತ್ತೆ, 2.45 ಬರುತ್ತೆ, ಆಯಿತಾ. ನೆಕ್ಸ್ಟ್ ನೋಡಿ, ಅದು ಆನ್ಸರ್ ಇದೆಯಾ? ಡೆಸಿಮಲ್ ಕೊಟ್ಟಿಲ್ಲ ಅಣ್ಣ, ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಟಿದ್ದಾನೆ, ಮಿಶ್ರ ಭಿನ್ನರಾಶಿ ಕೊಟ್ಟಿದ್ದಾನೆ. ಹಂಗಂದ್ರೆ ಡೆಸಿಮಲ್ನ ಮಿಶ್ರ ಭಿನ್ನರಾಶಿ ಅಂದ್ರೆ ಮಿಕ್ಸ್ಡ್ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡಬೇಕು, ಆಯ್ತು. ಆಲ್ಮೋಸ್ಟ್ 2 ಲೆಕ್ಕನ ಒಂದೇ ಮಾರ್ಕ್ಸ್ ಕೊಟ್ಟಿದ್ದಾನೆ. ಇದು 2 ಲೆಕ್ಕ ಆಕ್ಚುಲಿ, ಆಯ್ತಾ. 2 ಲೆಕ್ಕನ ಒಂದೇ ಲೆಕ್ಕದಲ್ಲಿ ಕೊಟ್ಬಿಟ್ಟಿದ್ದಾನೆ. ಇಲ್ಲಿಂದ ಇಲ್ಲಿ ತನಕ ಒಂದು ಲೆಕ್ಕ ಅಂತ ಕನ್ಸಿಡರ್ ಮಾಡ್ಕೋಬಹುದು ನಾವು. ಇದಾದ್ಮೇಲೆ ಇನ್ನೊಂದು ಲೆಕ್ಕ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಈಗ 2025 ಇದೆಯಲ್ಲ ನವೋದಯ ಎಕ್ಸಾಮು, 2025 ಡಿಸೆಂಬರ್ 13ನೇ ತಾರೀಕು ನಡೀತಲ್ಲ, ಆ ಎಕ್ಸಾಮ್ ಅಲ್ಲಿ ಜಸ್ಟ್ ಈ ತರ ಒಂದು ನಂಬರ್ ಕೊಟ್ಬಿಟ್ಟು ಇದನ್ನ ಫ್ರಾಕ್ಷನ್ ಫಾರ್ಮ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾನೆ. ನೋಡಿ, 2019 ಎಷ್ಟು ಟಫ್ ಕೇಳಿದ್ದಾನೆ. ಫಸ್ಟ್ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡು ಈ ಫಾರ್ಮ್ ತರಬೇಕು, ಇದಾದ್ಮೇಲೆ ಪುನಃ ಮಿಕ್ಸ್ಡ್ ಫ್ರಾಕ್ಷನ್ ತರಬೇಕಂತ. ಮಾಡೋಣ ಬನ್ನಿ, ಇನ್ನೇನು ಕೆಲಸ ನಮಗೆ, ಮಾಡೋಣ, ಆಯ್ತಾ. ಗೊತ್ತಿದೆಯಲ್ಲ 245 ಅಂದ್ರೆ ಏನು ತಗೋತಿದ್ದೀನ? 245 ಅಂತ ಬರ್ಕೋತೀವಿ, ಆಯ್ತಾ. 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ, 2 ಡಿಜಿಟ್ ಇದೆ, 2 ಡಿಜಿಟ್ ಆದ್ಮೇಲೆ ಚುಕ್ಕಿದೆ. ಸೊ ಇಲ್ಲಿ 2 0 ಅಂತ ಬರ್ಕೋತೀವಿ, ಆಯ್ತಾ. ಬರ್ಕೋತೀವಿ. ಅದಾದ್ಮೇಲೆ ಇದನ್ನ ಸಿಂಪ್ಲಿಫೈ ಮಾಡ್ತೀವಿ. 5 ಅಂತ ಹೋಗುತ್ತಲ್ವಾ ನೋಡಿ,
5 ಇಂದ ಹೋಗುತ್ತೆ. 5 2s 5 2s 10, ಪಕ್ಕ 0 ಇದೆ, 0 ಹಾಕೋತೀನಿ. ಪುನಃ ಇದು 5 4s 20, ಪುನಃ 45 ಆಗುತ್ತೆ. 5 9s ಇದೇನಾಗುತ್ತೆ 49/20 ಆಗುತ್ತೆ. ಸಿಂಪ್ಲಿಫೈ ಮಾಡಿದ್ರೆ 49/20 ಆಗುತ್ತೆ. ಇದೆಯಾ? ಇಲ್ಲ. ಫ್ರಾಕ್ಷನ್ ಇದು ಫ್ರಾಕ್ಷನ್ ಕೊಟ್ಟಿಲ್ಲ, ಇದನ್ನ ಮಿಕ್ಸ್ಡ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡ್ಬೇಕು. ಹೆಂಗ್ ಮಾಡ್ತೀರಾ? ನಮ್ಗೆಲ್ಲ ಗೊತ್ತಿದೆ. ಇಲ್ಲಿ ನೋಡಿ, ಲೈನ್ ಹಾಕೋತೀನಿ. 20 ಇಂದ 49, 20 2s 40, ಇಲ್ಲಿ 9 ಉಳ್ಕೋತು. ಆಯ್ತಾ? ಸೊ ಹೆಂಗ್ ಬರ್ಕೋತೀರಾ ಇದನ್ನ? ಮಿಕ್ಸ್ಡ್ ಫ್ರಾಕ್ಷನ್ ಆಗಿ ಬರ್ಕೊಂಡ್ರೆ ಹೆಂಗಾಗುತ್ತೆ ಅಂದ್ರೆ, ಇದನ್ನ ಡಿನಾಮಿನೇಟರ್ ಏನಿದೆ ಅದು ಬರ್ಕೋತೀವಿ. ಡಿನಾಮಿನೇಟರ್ 20 ಇದೆ, 20 ಬರ್ಕೋತೀವಿ. ರಿಮೈಂಡರ್ ಮೇಲ್ಗಡೆ ರಿಮೈಂಡರ್ ಬರ್ಕೋತೀವಿ. ಕೋಶೆಂಟ್ನ ಇಲ್ಲಿ ಬರ್ಕೋತೀವಿ. 2 × 9/20 ಆಗುತ್ತೆ. 2 × 9/20 ಇದು ನಮಗೆ ಫೈನಲ್ ಆನ್ಸರ್. 2 × 9/20 ಆಪ್ಷನ್ ಏನಾಗುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 98 ನೋಡಿ. ಕ್ವಶನ್ ನಂಬರ್ 98, ಈ ಕ್ವಶನ್ 2018 ನವೋದಯ ಮೇನ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. ನೋಡಿ, ಈ ರೀತಿ ಹೋಲ್ ನಂಬರು ಡೆಸಿಮಲ್ ನಂಬರ್ ಕೊಟ್ಬಿಟ್ಟು ಮಲ್ಟಿಪ್ಲೈ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ? ಇದು ನೋಡಿದ ತಕ್ಷಣ ಮಕ್ಕಳು ಶಾಕ್ ಆಗ್ಬಿಡ್ತಾರೆ, ಇಷ್ಟುದ್ದ ಮಲ್ಟಿಪ್ಲೈ ಮಾಡ್ಬೇಕಾ ಅಂದ್ಬಿಟ್ಟು. ಇಲ್ಲ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. 3 ಇದೆ, 0.3 ಇದೆ, 0.003 ಇದೆ, 30 ಇದೆ, ಇಲ್ಲಿ 0 ಇದೆ. ನೋಡಿ, ಇಲ್ಲಿ 0 ಇದೆ. ಕಾಣಿಸ್ತಾ ಇದೆಯಾ 0? ಯಾವುದೇ ನಂಬರ್ನ 0 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಫೈನಲ್ ಆನ್ಸರ್ 0 ಬರುತ್ತೆ. ಅದು ಎಷ್ಟುದ್ದನಾರ ಇರಲಿ. ಆಯ್ತಾ? ಅದು ಎಷ್ಟುದ್ದನಾರ ಇರಲಿ, ಯಾವುದೇ ನಂಬರ್ನ 0 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಫೈನಲ್ ಆನ್ಸರ್ 0 ಬರುತ್ತೆ. ಆಯ್ತಾ? ಹೇಳಿದ್ನಲ್ಲ, ಇವನು ಇಷ್ಟುದ್ದ ಕೊಟ್ಟಿದ್ದಾನಲ್ಲ, ಇವನು ಮೈಸೂರಿಂದ ಬೆಳಗಾವಿ ತನಕ ಕೊಟ್ಕೊಂಡಿರ್ಲಿ, ಹಿಂಗೆ ಉದ್ದ ಬರ್ಕೊಂಡೋಗಿರ್ಲಿ, ಅಥವಾ ಕೊಡಗಿಂದ ಕೋಲಾರವರೆಗೂ ಕೊಟ್ಕೊಂಡಿರ್ಲಿ, ಇಷ್ಟುದ್ದ ಮಲ್ಟಿಪ್ಲಿಕೇಶನ್ ಪ್ರಾಬ್ಲಮ್. ಫೈನಲ್ ಆಗಿ ಅದನ್ನ 0 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? ಫೈನಲ್ ಆನ್ಸರ್ 0 ಬರುತ್ತೆ. ಆಯ್ತಾ? ಅದಕ್ಕೆ ಅವ್ನು ಇಷ್ಟುದ್ದ ನಂಬರ್ ಕೊಟ್ಬಿಟ್ಟು ಸಾಲ್ವ್ ಮಾಡಿ ಅಂತ ಕೇಳಿರೋದು. ಆಯ್ತಾ? ಕ್ವಶನ್ ನಂಬರ್ 98 ಏನ್ ಬರುತ್ತೆ? ಆನ್ಸರ್ ಆಪ್ಷನ್ ಡಿ ಬರುತ್ತೆ. ಕ್ವಶನ್ ನಂಬರ್ 98 ಆಪ್ಷನ್ ಡಿ. ಕ್ವಶನ್ ನಂಬರ್ 99 ನೋಡಿ. ಕ್ವಶನ್ ನಂಬರ್ 99 ನಲ್ಲಿ ಈ ರೀತಿ ಒಂದು ಈಕ್ವೇಶನ್ ಕೊಟ್ಟಿದ್ದಾನೆ. ಈ ನಂಬರ್ನ ಈ ನಂಬರ್ ಇಂದ ಡಿವೈಡ್ ಮಾಡಿದ್ರೆ ಆನ್ಸರ್ 160 ಬರುತ್ತಂತೆ. ಆಯ್ತಾ? ಈ ನಂಬರ್ನ ಈ ನಂಬರ್ ಇಂದ ಡಿವೈಡ್ ಮಾಡಿದ್ರೆ ಆನ್ಸರ್ 160 ಬರುತ್ತಂತೆ. ಹಾಗಾದ್ರೆ ಈ ನಂಬರ್ನ ಈ ನಂಬರ್ ಇಂದ ಡಿವೈಡ್ ಮಾಡಿದ್ರೆ ಏನ್ ಆನ್ಸರ್ ಬರುತ್ತೆ ಅಂತ ಕೇಳಿದ್ನೆ. ಆಯ್ತಾ? ಇದನ್ನು ಅಷ್ಟೇ 2 ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ಬೋದು. ಫಸ್ಟ್ ಏನ್ ಮಾಡ್ತೀನಿ, ಇದನ್ನ ನೀಟಾಗಿ ಬರ್ಕೋತೀನಿ. ಇದನ್ನ 2 3 2 0 0 ಡಿವಿಷನ್ ಸಿಂಬಲ್ ಇದೆ, ಡಿವಿಷನ್ 145 ಇದೆ, 145 ಕೆಳಗಡೆ ಬರ್ಕೋತೀನಿ. ಈ ಕಡೆ 160 ಇದೆ, 160 ಬರ್ಕೋತೀನಿ. ಆಯ್ತಾ? ಅದಾದ್ಮೇಲೆ ಇದನ್ನು ಅಷ್ಟೇ ನೀಟಾಗಿ ಬರ್ಕೋತೀನಿ. 23.2 ಡಿವೈಡೆಡ್ ಬೈ 1.45. ಇದನ್ನ ಇದರಿಂದ ಡಿವೈಡ್ ಮಾಡಿದ್ರೆ ಏನ್ ಆನ್ಸರ್ ಬರುತ್ತೆ ಅಂತ ಕೇಳಿದಾನೆ. ಆಯ್ತಾ? ನೆಕ್ಸ್ಟ್ ನೋಡಿ, ಇದೆಯಲ್ಲ, ಇದನ್ನ ಈ ಫಾರ್ಮ್ಯಾಟ್ ತರಬೇಕು. ಇದನ್ನ ಈ ಫಾರ್ಮ್ಯಾಟ್ ತಂದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಆಯ್ತಾ? ನೋಡಿ, 23.2 ಇದೆ. ಫಸ್ಟ್ ಇನ್ನೊಂದ್ಸಲ ಬರ್ಕೋತೀನಿ ನೋಡಿ. 23.2 ಇದೆ. 23.2 ಅಂದ್ರೆ ಇಲ್ಲಿ ಚುಕ್ಕಿ ಹಾಕ್ಬೇಕು. 23.2 ಅಂದ್ರೆ ಇಲ್ಲಿ ಚುಕ್ಕಿ ಹಾಕ್ಬೇಕು. ಆಯ್ತಾ? ಹಂಗಂದ್ರೆ 1 2 3 ಡಿಜಿಟ್ ಅನ್ನು ಚುಕ್ಕಿ ಹಾಕಿದ್ದೀನಿ. 3 ಡಿಜಿಟ್ ಆದ್ಮೇಲೆ ಚುಕ್ಕಿನ ಆಡ್ ಮಾಡಿದೀನಿ ಅಂದ್ರೆ 3 0 ಇಂದ ಮಲ್ಟಿಪ್ಲೈ ಮಾಡಬೇಕು. 3 0 ಅಂದ್ರೆ 1000 ಇಂದ ಮಲ್ಟಿಪ್ಲೈ ಮಾಡಬೇಕು. ಆಯ್ತಾ? ಅದೇ ರೀತಿ 145 ಇದೆ. 1.45 ಅಂದ್ರೆ ಇಲ್ಲಿ ಚುಕ್ಕಿ ಹಾಕ್ಬೇಕು. ಆಯ್ತಾ? 2 ಡಿಜಿಟ್ ಆದ್ಮೇಲೆ ಚುಕ್ಕಿನ ಆಡ್ ಮಾಡಿದೀನಿ. 2 ಡಿಜಿಟ್ ಆದ್ಮೇಲೆ ಚುಕ್ಕಿನ ಆಡ್ ಮಾಡಿದೀನಿ ಅಂದ್ರೆ 2 0 ಇಂದ ಮಲ್ಟಿಪ್ಲೈ ಮಾಡಬೇಕು. 2 0 ಇಂದ 100 ಇಂದ ಮಲ್ಟಿಪ್ಲೈ ಮಾಡಬೇಕು. ಪುನಃ ನೋಡಿ, ಈ ಕಡೆ 160 ಇದೆ, ಈ ಕಡೆ 160 ಅಂತ ಬರ್ಕೊಳ್ಳಿ. ಆಯ್ತಾ? ನೋಡಿ, 2 0 2 0 ಡಮರ್ ಆಯ್ತು, ಕ್ಯಾನ್ಸಲ್ ಆಯ್ತು. ಆಯ್ತಾ? ಮೇಲ್ಗಡೆ ಏನು ಉಳ್ಕೋತು? 23.2 ಉಳ್ಕೋತು. ಕೆಳಗಡೆ 1.45 ಉಳ್ಕೋತು. ಈ ಕಡೆ 160. ಇಲ್ಲಿ 10 ಇದೆಯಲ್ಲ, 10 ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದ್ರೆ ಡಿವೈಡ್ ಆಗುತ್ತೆ. ಆಯ್ತಾ? 1 0 1 0 ಕ್ಯಾನ್ಸಲ್ ಆಗುತ್ತೆ. ನಮಗೆ ಫೈನಲ್ ಆನ್ಸರ್ ಏನ್ ಬರುತ್ತೆ? ಇದನ್ನು ಸಾಲ್ವ್ ಮಾಡಿದ್ರೆ 23.2 ಡಿವೈಡೆಡ್ ಬೈ 1.45. ಇದನ್ನ ಸಾಲ್ವ್ ಮಾಡಿದ್ರೆ ಫೈನಲ್ ಆನ್ಸರ್ 16 ಬರುತ್ತೆ.
ಫೈನಲ್ ಆನ್ಸರ್ 16 ಬರುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ ಬರುತ್ತೆ. ಆಯಿತಾ? ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಫೈನಲ್ ಆನ್ಸರು 16 ಬರುತ್ತೆ. ಆಯಿತಾ? ಇದು ಫಸ್ಟ್ ಮೆಥಡು. ಬೇಕು ಅಂದರೆ ಈ ಮೆಥಡಲ್ಲಿ ಸಾಲ್ವ್ ಮಾಡಿ, ಬೇಡ ಅಂದರೆ ಏನು ಮಾಡಿ? ಬೇಡ ಅಂದರೆ ಸೆಕೆಂಡ್ ಮೆಥಡ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೆಕೆಂಡ್ ಮೆಥಡು ಇದನ್ನು ಅಳಿಸ್ತೀನಿ. ಆಯಿತಾ? ನೋಡಿ 23.2 1.45 1 ಡಿಜಿಟ್ ಆದ್ರೂ ಚಿಕ್ಕಿದೆ, 1 ಚುಕ್ಕಿ ಅಂತ ಬರ್ಕೊಳ್ಳಿ. 2 ಡಿಜಿಟ್ ಆದ್ರೂ ಚಿಕ್ಕಿದೆ, 2 ಚುಕ್ಕಿ ಅಂತ ಬರ್ಕೊಳ್ಳಿ. 1 ಚುಕ್ಕಿ ಕ್ಯಾನ್ಸಲ್ ಆಗುತ್ತೆ. ಡಿನಾಮಿನೇಟರ್ 1 ಚುಕ್ಕಿ ಉಳ್ಕೊಂಡಿದೆ, ಡಿನಾಮಿನೇಟರ್ 1 ಚುಕ್ಕಿ ಉಳ್ಕೊಂಡಿದೆ. ಸೊ ಇದನ್ನು ಯಾವ ರೀತಿ ಬರ್ಕೋಬೋದು? 232/145 ಅಂತ ಬರ್ಕೋಬೋದು. ಆಯ್ತಾ? ನೋಡಿ ಡಿನಾಮಿನೇಟರ್ 1 ಚುಕ್ಕಿದೆ, ಡಿನಾಮಿನೇಟರ್ 1 ಚುಕ್ಕಿ ಇದ್ರೆ ಮೇಲ್ಗಡೆ 0 ಹಾಕೋಬಹುದು. ಡಿನಾಮಿನೇಟರ್ 1 ಚುಕ್ಕಿ ಇದೆ, ಡಿನಾಮಿನೇಟರ್ 1 ಚುಕ್ಕಿ ತೆಗೆದ್ರೆ ಮೇಲ್ಗಡೆ 1 0 ಹಾಕೋಬಹುದು. ಆಯ್ತಾ? ಈಗ ಡಿವೈಡ್ ಮಾಡಿ ನಿಮ್ಗೆ ಬರುತ್ತೆ. 2320 145 ಡಿವೈಡ್ ಮಾಡಿದ್ರೆ ಫೈನಲ್ ಆನ್ಸರ್ 16 ಬರುತ್ತೆ. ಆಗ ಆಪ್ಷನ್ ಬಿ ಬರುತ್ತೆ. ಆಯ್ತಾ? ಬೇಕು ಅಂದ್ರೆ ಈ ರೀತಿ ಡೈರೆಕ್ಟ್ ಆಗಿ ಡಿವೈಡ್ ಮಾಡಿಕೊಂಡು ಫೈನಲ್ ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು. ಕ್ವಶನ್ ನಂಬರ್ 100 ನೋಡಿ. ಕ್ವಶನ್ ನಂಬರ್ 100ನ 2016 ನವೋದಯ ಮೇನ್ ಎಕ್ಸಾಮ್ ಅಲ್ಲಿ ಕೇಳಿದ್ದೇನೆ. ಆಯ್ತಾ? ನೋಡಿ, ಈ ನಂಬರ್ನ ಈ ನಂಬರಿಂದ ಡಿವೈಡ್ ಮಾಡಿದ್ರೆ ಈ ಆನ್ಸರ್ ಬರುತ್ತಂತೆ. ಅದೇ ರೀತಿ ಇದನ್ನ ಇದರಿಂದ ಡಿವೈಡ್ ಮಾಡಿದ್ರೆ ಏನ್ ಆನ್ಸರ್ ಬರುತ್ತೆ ಅಂತ ಕೇಳಿದ್ದೇನೆ. ಆಯ್ತಾ? ಇದನ್ನ ನೀಟಾಗಿ ಬರ್ಕೋತೀನಿ ನಾನು. ಫಸ್ಟು 48543 ಡಿವಿಷನ್ ಇದೆ, ಡಿವಿಷನ್ 33 ಇದೆ, 33 ಬರ್ಕೋತೀನಿ. ಆ ಕಡೆ 1471 ಅಂತ ಬರ್ಕೋತೀನಿ. ಆಯ್ತಾ? ನೋಡಿ, ಇದನ್ನ ಈ ಫಾರ್ಮೆಟ್ ತಗೋಬೇಕು. ಆಯ್ತಾ? ಇದನ್ನು ಹಂಗೆ ಬರ್ಕೋತೀನಿ ನೋಡಿ. ಇದನ್ನ 48.543 ಡಿವೈಡೆಡ್ ಬೈ 33. ಆಯ್ತಾ? ಇದೆಯಲ್ಲ ಇದು, ಇದನ್ನ ಈ ರೀತಿ ಬರ್ಕೋಬೇಕು. ಯಾರು ಹೆಂಗ್ ಬರ್ಕೋತೀರಾ ನೋಡಿ. 48.543 ಡಿವೈಡೆಡ್ ಬೈ 33. ಆಯ್ತಾ? 48 ಆದ್ಮೇಲೆ ಚುಕ್ಕಿ ಹಾಕಿದ್ದಾನೆ, 48 ಆದ್ಮೇಲೆ ಚುಕ್ಕಿ ಹಾಕಿದ್ದಾನೆ. ನೀವು 48 ಆದ್ಮೇಲೆ ಚುಕ್ಕಿ ಹಾಕಿ, 48 ಆದ್ಮೇಲೆ ಚುಕ್ಕಿ ಹಾಕಿ. ಆಯ್ತಾ? ಈಗ ನೋಡಿ, 3 ಡಿಜಿಟ್ ಆದ್ಮೇಲೆ ಚುಕ್ಕಿ ಹಾಕಿದ್ದೀರಾ, 3 ಡಿಜಿಟ್ ಆದ್ಮೇಲೆ ಚುಕ್ಕಿ ಹಾಕಿದ್ದೀರಾ ಅಂದ್ರೆ 3 0 ಮಲ್ಟಿಪ್ಲೈ ಮಾಡಿ. 3 0 1000. ಇದೇನಿಲ್ಲ, ಡಿನಾಮಿನೇಟರ್ 30 ಇದೆ, 33 ಇದೆ, ಅಷ್ಟೇನೆ. ಆಯ್ತಾ? ಈಗ ಏನ್ ಮಾಡಿ, ಈಕ್ವಲ್ ಟು 1471. ಆಯ್ತಾ? ಈಕ್ವಲ್ ಸೈನ್ ಇದೆ, ಈಕ್ವಲ್ 1471 ಅಷ್ಟೇನೆ. ಈಗ ಏನ್ ಮಾಡಿ, ಇದು ಮುಗಿದೋಯ್ತು. ಇದು ನೋಡಿ, ಇದನ್ನು ವಾಪಸ್ ಬರ್ಕೊಂಡ್ರೆ 48.543 ಡಿವೈಡೆಡ್ ಬೈ 33 ಆಯಿತು. 1000 ಆ ಕಡೆ ಕಳಿಸಿ, 1000 ಆ ಕಡೆ ಕಳಿಸಿದ್ರೆ ಏನಾಗುತ್ತೆ? 1471 ಡಿವೈಡೆಡ್ ಬೈ 1000 ಆಗುತ್ತೆ. ಆಯ್ತಾ? ಇದನ್ನ ಡಿವೈಡ್ ಮಾಡಿದ್ರೆ ಏನಾಗುತ್ತೆ? 1471ನ 1000 ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ? 3 ಡಿಜಿಟ್ ಆದ್ಮೇಲೆ ಚುಕ್ಕಿ ಬರುತ್ತೆ, 1.471 ಬರುತ್ತೆ ಆನ್ಸರ್. ಆಯ್ತಾ? ಫೈನಲ್ ಆನ್ಸರ್ 1.471. ನೋಡಿ, 48.543 ಡಿವೈಡೆಡ್ ಬೈ 30, 48.543 ಡಿವೈಡೆಡ್ ಬೈ 33 ಅಂದರೆ ನಮಗೆ ಆನ್ಸರು 1.471 ಬರುತ್ತೆ. ಆಯ್ತಾ? ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಹೇಳಿದ್ನಲ್ಲ, ಸೆಕೆಂಡ್ ಮೆಥಡ್ ಬೇಕಾದ್ರೂ ಸಾಲ್ವ್ ಮಾಡಿ. ಡೈರೆಕ್ಟಾಗಿ ಡಿವೈಡ್ ಮಾಡಿ ನಿಮಗೆ ಆನ್ಸರ್ ಏನು ಬರುತ್ತೆ? ಇಲ್ಲಿ ಬರುತ್ತೆ 1.471 ಅಂತ ಬರುತ್ತೆ. ಆಯ್ತಾ? ಸೊ ಈ ಕ್ಲಾಸ್ನ ಇಲ್ಲಿಗೆ ನಿಲ್ಲಿಸ್ತೀನಿ. ನೆಕ್ಸ್ಟು ಇನ್ನೊಂದು 15 ಲೆಕ್ಕ ಇದೆ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡಿಸ್ತೀನಿ.